ಯಾವ ಊರವರೆಲ್ಲ? ಓ ಇಲ್ಲೇ. ನೋಡ್ಬೋದು ವೀಕ್ಷಕರಲ್ಲಿ ಪಾಯಸಗಳನ್ನು ದೊಡ್ಡ ದೊಡ್ಡ ಪ್ರಕಾರಗಳಲ್ಲಿ ಸಾಗಿಸುತ್ತಿರುವುದು. ಮತ್ತು ಇನ್ನೊಂದು ಕಡೆ ಬಿಸಿಯಾದ ಅನ್ನವನ್ನು ತೋರ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಕಡೆ ಅನ್ನಕ್ಕೆ ಬಿಸಿ ನೀರನ್ನು ಕಾಯಿಸುತ್ತಿರುವುದು ಮತ್ತು ನೀರನ್ನು ಬಿಡ್ತಕ್ಕಂಥದ್ದನ್ನು ನೀವು ಈ ದೃಶ್ಯದಲ್ಲಿ ನೋಡ್ಬೋದು. ಮತ್ತೊಂದು ಕಡೆ ಕೊಪ್ಪರಿಗೆಯಲ್ಲಿ ತಯಾರು ಮಾಡಿರ್ತಕ್ಕಂತಹ ಸಾಂಬಾರನ್ನು ನೋಡ್ಬೋದು. ದೊಡ್ಡ ಗಾತ್ರದ ಕೊಪ್ಪರಿಗೆ, ಒಂದು ಕೊಪ್ಪರಿಗೆಯ ಸಾಂಬಾರನ್ನು ಸರಿಸುಮಾರು 35ರಿಂದ 40,000 ಜನ ಊಟ ಮಾಡ್ಬೋದು ಅಂತ ಕೊನೆಯ ವಿಡಿಯೋದಲ್ಲಿ ಸಾಂಬಾರು ಮಾಡುವಂತಹ ಭಟ್ಟರು ಹೇಳಿದಂತಹ ಮಾಹಿತಿ ಸ್ನೇಹಿತರೆ. ಇದನ್ನು ನೀವು ಕಣ್ಣಾಗ ನೋಡ್ಬೋದು. ಬನ್ನಿ ಮುಂದೆ ಹೋಗೋಣ. ಯಾವ ಜಿಲ್ಲೆ ಅದು? ಬಿಜಾಪುರ ಜಿಲ್ಲೆ. ಬಿಜಾಪುರ ಜಿಲ್ಲೆಯಿಂದ ಬಂದಿಯಾ? ದೇವರಪುರಗಿ ತಾಲೂಕು. ಓಕೆ ಓಕೆ. ಕೊಪ್ಪಳ ಜಾತ್ರೆ ಬಂದಿಯಲ್ಲ, ಏನು ಅನಿಸ್ತಾ ಇದೆ ನಿನಗೆ? ಎಷ್ಟು ವರ್ಷದಿಂದ ಬರ್ತೀನಿ? ಶ್ರೀ ಗವಿಸಿದ್ದೇಶ್ವರ ಪೂಜೆ ಅಪ್ಪಾಜಿ ಅವರ ಕೃಪೆಯನ್ನು ನೋಡಿ ನನಗೆ ಇಲ್ಲಿ ಆಕಾಶದಿಂದ ಕೆಳಗಿಳಿದಂತೆ ನಾನು ಇದು ಎಲ್ಲ ನೋಡಿ ನನಗೆ ಭಾಳ ಸಂತೋಷವಾಗಿದೆ. ಭಾಳ ಪೂಜೆ ಅಪ್ಪಾಜಿಯವರನ್ನು ಕಂಡು ಇವತ್ತು ಜನ್ಮ ಪವಿತ್ರವಾಗಿದೆ, ಪಾವನವಾಗಿದೆ. ಪೂಜೆ ಅಪ್ಪಾಜಿಯವರಿಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಇದೆ. ಊಟ ಎಲ್ಲ ಚೆನ್ನಾಗಿದೆ? ಊಟ ಮಾಡ್ದ? ಎಲ್ಲ ಊಟ ಮಾಡಿವಿ, ಎಲ್ಲ ಅಮೃತ ಊಟ ಮಾಡಿದೀವಿ. ಹಂಗೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಬಿಗ್ ಬಾಸ್ ಅಂತ, ಗೊತ್ತಲ್ಲ? ಅದ್ರಾಗ ಯಾರು ಗೆಲ್ಬೇಕು? ಯಾರು ಗೆಲ್ಬೇಕಂದ್ರೆ ನಾ ರಕ್ಷಿತಾ ಯಾರು ಗೆಲ್ಬೇಕು ಹೇಳು? ರಕ್ಷಿತ ಗೆಲ್ಬೇಕು. ನೋಡಪ್ಪ, ಅಜ್ಜಿ ಮಾತ್ರ ರಕ್ಷಿತ ಪರ. ನಾನು ಸುಮಾರು 3 ದಿನದಿಂದ ಮಾಡ್ತಾ ಇದ್ದೀನಿ ಕಂಟೆಂಟ್ ಅನ್ನ. ಎಲ್ಲ ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ. ನನಗೆ ನೋಡ್ದಂಗೆ ಇಲ್ಲಿ ಒಬ್ಬರೇ ಒಬ್ಬ ಸಮಾಜದೊಳಗೆ ರಕ್ಷಿತನೇ ಗೆಲ್ಬೇಕು. ಯಾಕೆ ಲೇಡೀಸ್ ಅಷ್ಟೇ ಅಲ್ವಾ? ಅಷ್ಟೇ ಗೆಲ್ಬಾರ್ದ? ಗವಿಸಿದ್ದನಗೌಡ್ರಿ. ಗವಿಸಿದ್ದನಗೌಡ. ಯಾವ ಊರಿಂದ ಬಂದಿರಾ? ವೀರಾಪುರದಿಂದ ಬಂದಿರ. ಜಾಗ ಬಿಡ್ರಿ, ನಿಂತ್ಕೊಳ್ರಿ ಆ ಕಡೆ. ವೀರಾಪುರದಿಂದ ಬಂದಿರಾ? ಇದು ಎಷ್ಟು ಲಕ್ಷ ರೊಟ್ಟಿ ಇರ್ಬೋದು ಅಂದಾಜು ನಿಮಗೆ? ಇದು ಹೇಳಕ ಹೆಸರಿಲ್ರಿ. ಹೇಳಕ್ ಹೆಸರಿಲ್ಲ. ಇಂತ ಗೋಡನ್ ಎಷ್ಟು ಖಾಲಿ ಆಗಿದಾವೆ ಈಗ? ಆಗ ಬರೋದ್ರಿ, ಆಗ ಹೋಗೋದ್ರಿ. ಈಗ ನೀವು ಬರ್ತಾನೆ ಇರ್ತಾರೆ, ಲಕ್ಷ ಮಂದಿ ಪ್ರತಿದಿನ ಊಟ ಮಾಡ್ತಾನೆ ಇರ್ತಾರೆ. ಸರಿ, ಹಾಗೆ ನೀವು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತಿದ್ದೀರಾ? ಹಂಗೆ ಜಾತ್ರೆ ಜೊತೆಗೆ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಇಲ್ಲಿ ಈ ಕಡೆ ಬರಲಿ. ಯಾವೂರು? ವೀರಾಪುರ. ಧೈರ್ಯ ಬರಲ್ಲ. ಅವ್ರು ಕ್ಯಾಮ್ರಾ ಕಣ ಬೇಡ. ಒಂಚೂರು ದೂರ ಹಿಂದಕ್ಕೆ ಬರಪ್ಪ. ಎಲ್ಲರ ಕಂಡ್ರೆ ಈ ಕಡೆಗೆ ಬರ್ರಿ, ನೀವು ಹಿಂದಕ್ಕೆ ಬರಲ್ಲ.
ಏನ್ ಹೆಸರು ನಿಮ್ದು? ರೇಖಾ. ರೇಖಾ. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಅಲ್ಲಿ ಒಂದು ಅಜ್ಜಿ ಸಿಕ್ಕಿತ್ ನನಗೆ. ಯಾರ್ ಗೆಲ್ತೀರಾ ಅಂದ್ರೆ ರಕ್ಷಿತಾ ಗೆಲ್ಬೇಕು ಅಂತ. ಆ ಅಜ್ಜಿ ಒಂದೇ ನೋಡವ, ನಾನು 3 ದಿನದಿಂದ ಸರ್ವೆ ಮಾಡಿದೆ. ಅಜ್ಜಿ ಮಾತ್ರ ರಕ್ಷಿತಾ ಗೆಲ್ಬೇಕು ಅಂತ. ನೀವ್ ಯಾರು ಗೆಲ್ಬೇಕು ಅಂತ ಹೇಳ್ತೀರಾ? ನಾವು ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು. ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ ರೀ. ಥರ್ಡ್ ಪವಿತ್ರ ಅಶ್ವಿನಿ. ಅಶ್ವಿನಿ. ಹ್ಞೂ ಅಶ್ವಿನಿ ಗೌಡ. ಓಕೆ, ಅಶ್ವಿನಿ ಗೌಡನಾ? ಥ್ಯಾಂಕ್ ಯು. ನೀವೇನ ಮಾತಾಡ್ತೀರಾ? ಮಾತಾಡ್ತೀರಾ? ಓಕೆ, ನೋಡ್ಬೋದು ವೀಕ್ಷಕರೇ, ಈ ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ 1 ತಿಂಗಳು ಕಾಲ ನಡೆಯುವಂತ 1 ತಿಂಗಳ ಕಾಲ ನಡೆಯುವಂತಹ ಜಾತ್ರೆಯಲ್ಲಿ ತರಕಾರಿಯನ್ನ ಬಹಳ ಕಟ್ ಮಾಡಬೇಕಾಗುತ್ತೆ. ಹೋದ ವರ್ಷ ಈ ಮಿಷಿನ್ ಇರಲಿಲ್ಲ, ನಾನು ಬಂದಿದ್ದೆ. ಈ ವರ್ಷ ಈ ಮಿಷಿನ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ತರಕಾರಿಯನ್ನ ಲಕ್ಷಾಂತರ ಮಂದಿಗೆ ಒಂದೇ ಸತಿ ಆಹಾರವನ್ನು ಕೊಡಬೇಕಾಗುತ್ತೆ. ಅಲ್ಲಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಈ ಮಿಷಿನ್ ಅಲ್ಲಿ ಸಮೇತ ಕಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಲಕ್ಷಾಂತರ ಮಂದಿಗೆ ಪ್ರತಿದಿನ ಆಹಾರ ಒದಗಿಸ್ಬೇಕಾಗತ್ತೆ, ಪಲ್ಯ ಒದಗಿಸ್ಬೇಕಾಗುತ್ತೆ, ಸಾಂಬಾರು ಒದಗಿಸ್ಬೇಕಾಗುತ್ತೆ. ಅದಕ್ಕೆಲ್ಲ ತರಕಾರಿ ಕಟಿಂಗ್ಸ್ ಬೇಕಾಗುತ್ತೆ. ನೋಡ್ಬೋದು ಈ ತರ ತರಕಾರಿಯನ್ನ ಇದು ಹಿಂಗೆ ಹಾಕ್ತೀರೇನಪ್ಪ? ಹಿಂಗೆ ಡೈರೆಕ್ಟ್ ತೊಳೆಯೋದು. ಅದೇ ಇದು ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛಗೊಳಿಸಿ ಈ ತರಕಾರಿಯನ್ನ ಇದನ್ನ ಹಾಗೆ ಹಾಕ್ತಾರೆ. ನೋಡೋಣ ಬನ್ನಿ ಯಾವ ರೀತಿ ಇದು ಕಟಿಂಗ್ ಮಾಡುತ್ತೆ ಅಂತ. ಈ ತರ ಕಟಿಂಗ್ಸ್ ಆಗುತ್ತೆ. ಬಾಯ್ ಮಾಡ್ಬೇಡ್ರಿ. ಕುಂಬಳಕಾಯಿ ಯಾವ ಊರರು? ನೋಡ್ಬೋದು ವೀಕ್ಷಕರೇ, ಇಲ್ಲಿ ಕುಂಬಳಕಾಯಿಗಳನ್ನ ಭಕ್ತರು ತಂದುಕೊಟ್ಟಿದ್ದಾರೆ. ಇಲ್ಲಿ ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳು ಈ ಕುಂಬಳಕಾಯಿಗಳನ್ನ ಇಲ್ಲಿಗೆ ಸಾಗಣೆ ಮಾಡಿದ್ದಾರೆ. ಏನಪ್ಪ ನಿನ್ನ ಹೆಸರು? ಸುರೇಶ್. ಹಿಡ್ಕ ಮಾತಾಡು. ಎಷ್ಟಿದೆ ಕುಂಬಳಕಾಯಿ ಇವು? ಸಾವಿರಾರು ಗಟ್ಲೆ ಸಾವಿರಾರು ಗಟ್ಲೆ ಇದಾವ. ಓಕೆ, ಎಷ್ಟು ಜನ ಇದನ್ನ ಸಾಧಿಸಿದ್ರೆ? 15 ಜನ. 15. ಏನ್ ಓದ್ತಿದ್ರಿ ನೀವೆಲ್ಲ? ಆರ್ಟ್ಸ್ ಫಸ್ಟ್ ಪಿಸಿ ಓದ್ತಿದ್ದೀರಾ? ಓಕೆ, ಈಗ 15 ಜನ ನೀವೆಲ್ಲ ಈ ಕುಂಬಳಕಾಯಿನ ಟ್ಯಾಕ್ಟ್ರಿಂದ ತಂದ್ರೆ ಯಾವ್ದ್ರಿಂದ ತಂದ್ರೆ? ಡಾಕ್ಟರ್ ತರ್ತೀವಿ. ಎಲ್ಲಿ ನಿಲ್ಸಿತ್ತು? ಅಲ್ಲಿ ನಿಲ್ಸಿತ್ತಾ? ಅಲ್ಲಿಂದ ಇಲ್ಲಿಗೆ ಸಾಗಣೆ ಮಾಡಿದ್ರ? ಒಂದೊಂದೇ ಸಾಗಣೆ ಪುಟ್ಟಿಯಲ್ಲಿ ಸಾಗಣೆ ಮಾಡಿದ್ರ? ಬ್ಯಾಸ್ಕೆಟ್ ಇದು ಪುಟ್ಟಿಯಲ್ಲಿ ಚೀಲ ಇರ್ತದೆ, ತಂದು ಹಾಕೋದು. ಚೀಲನಾ? ಚೀಲದಲ್ಲಿ ಹಂಗೆ ಕುಂಬಳಕಾಯಿ ತಗೊಂಡ್ಬಂದು ತರಕಾರಿಯನ್ನ ಅನ್ಲೋಡ್ ಮಾಡ್ತಾರೆ. ನೋಡ್ಬೋದು. ಅನ್ಪೂರ್ಣ ರೀ. ಯಾವ ಊರು? ಕಾಕಲ್ರಿ. ಎಷ್ಟು ದಿನ ಬರ್ತಿದ್ಯಾ ತರಕಾರಿ ಸೇವೆ ಮಾಡಕ್ಕೆ? ಈಗ ಬಾರಿಂದ ಬರ್ತೀವಿ. ಹೌದಾ? ಹಾ, ಇದು ಎಷ್ಟು ದಿನ ಇರ್ತೀಯಾ? ಒಂದೇ ದಿನ ಸೇವೆ ಮಾಡೋದು. ಹೋಗ್ತಾ ಇದ್ದೀವಿ. ಬರ್ತೀರಾ? ಹಾ, ಹೋಗ್ತೀವಿ. ಎಷ್ಟು ಜನ ಬಂದಿರ ನೀವು? ಈ ಒಂದು 30-20 ಮಂದಿ ಬಂದಿರಿ ಸರ್. ಅವರೆಲ್ಲ ಅವರೇ ನಿಮ್ಮೂರ? ನಮ್ಮೂರವ್ರಿ, ಅವ್ರೆಲ್ಲಾ ನಮ್ಮೂರವ್ರು. ಹಾ, ಇಷ್ಟು ಬದನೆಕಾಯಿ ಎಷ್ಟು ಗಂಟೆಗೆ ಹೆಚ್ಚುತ್ತೀರಾ? 4 ಜನ 5 ಜನ ಎಸ್ತೀವಿ. 5 ಗಂಟೆವರೆಗೆ? ಹಾ, ಎಸ್ತೀವಿ. ಓಕೆ. ಎಷ್ಟು ಹಂಗಾರೆ ಕೊಪ್ಪಳದ ನಮ್ಮ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಮಂದಿ ಅನ್ನ ತಿಂತಾರೆ ಪ್ರತಿ ದಿನ ಬಂದು ಇಲ್ಲಿ ಪ್ರಸಾದವನ್ನ, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ?
ನಾನು ಅವ್ರು ಮಾಡೋದು ಇದಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಅವ್ರ ಸೇವೆ ಮಾಡಕ ನಾ ಇಷ್ಟಪಡ್ತೇನೆ. ಅಪ್ಪನಿಂದ ನಾ ಇಷ್ಟಪಡ್ತಾ ಇದ್ದೀನಿ. ಇದರೆಲ್ಲ ಸ್ವಾಮಿಗಳು ಅವ್ರಿಗಿನ್ನ ಹಿಂದೆ ಇದ್ರಲ್ಲ ಅವ್ರ ಕಾಲದಿಂದನೂ ಇಲ್ಲಿ ಹಾ ಅಪ್ಪಾಜಿ ಅಲ್ಲಿದ್ದಾನೆ ಬರ್ತಾ ಇದ್ದೇವ್ರಿ. ನಿಮ್ಮ ಹೆಸರು ಲಕ್ಷ್ಮಿ ಅಂತ. ಹಾ ಎಷ್ಟಿನಿಂದ ಬರ್ತಾ ಇದ್ದೀರಿ? ನಾವ್ ಇವತ್ ಬಂದಿದೀವಿ ಸರ್. ಇವತ್ತು ಬಂದಿದ್ದೀರಾ? ಯಾವ ಊರು? ನಮ್ದು ಗದಗ ಹತ್ರ ಬೆಂಕದ ಕಟ್ಟಿ. ಗದಗ ಹಾ ಜಿಲ್ಲೆಯಿಂದ ಬಂದಿದ್ದೀರಾ? ಎಷ್ಟು ಗಂಟೆವರೆಗೆ ಇರ್ತೀರಿ ಇಲ್ಲಿ? ನಾವು ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದ್ವಿ. ಇದ್ ನೋಡಿ ನಮ್ಗೆ ಹೋಗಕ್ ಆಗಲ್ಲ. ಅಂದ್ರೆ ಬೇಗ ಒಂದ್ ಸ್ವಲ್ಪ ಸೇವೆ ಮಾಡೋಣ, ಅಳಿಲು ಸೇವೆ ಮಾಡೋಣ ಅಂತ ಬಂದಿದ್ದೀರಾ? ಹಾ ಸರ್. ಆದ್ರೆ ಇದು ನೋಡಿ ಬಿಟ್ಟು ಹೋಗಕ್ ಬರಲ್ಲ, ಮಾಡಲೇಬೇಕು. ಮನಸ್ಸು ಕೂಡ ಒಪ್ಪೋದಿಲ್ಲ ಹೋಗೋದಕ್ಕೆ. ಸರಿವಾ? ಹಂಗೆ ಬಿಗ್ ಬಾಸ್ ಅಂತ ಮಾಡ್ತಿದಾರೆ ಒಂದು ಕಾರ್ಯಕ್ರಮನ. ಕೆಲವರು ಅದು ಒಳ್ಳೆ ಕಾರ್ಯಕ್ರಮ ಅಂತಾರೆ, ಕೆಲವರು ಕಾರ್ಯಕ್ರಮ ಇಷ್ಟಪಡೋದಿಲ್ಲ. ನೀನ್ ಇಷ್ಟಪಡ್ತೀನಿ ಪಡಲ್ಲ ಬಿಗ್ ಬಾಸ್? ಇಷ್ಟಪಡ್ತೇವೆ. ಓಕೆ, ಅದ್ರಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿ. ಇಲ್ಲಿ ಯಾಕೆ ಗೆಲ್ಬೇಕು? ಇನ್ನು ಬಹಳ ಜನ ಇದ್ದಾರೆ. ಧ್ರುವಂತನೇ ಹೋದ, ಒಳ್ಳೆ ಪರ್ಫಾರ್ಮೆನ್ಸ್. ಇದಾರೆ, ರಕ್ಷಿತಾ ಇದಾರೆ, ರಘು ಇದಾರೆ. ಕಲಾವಿದ ಗಿಲ್ಲಿ, ಕಲಾವಿದ. ಕಲಾವಿದ್ರಯ್ಯ. ಆದ್ರೂ ಗಿಲ್ಲಿ ನಿಮ್ ಮನ್ಸ್ ಜನಪರ ಕಲಾವಿದ ನಮ್ ಮನಸ್ ಗೆದ್ದಿದ್ದಾರೆ. ಏನ್ರಪ್ಪ ಇದು ಕಾಯಿಪಲ್ಲೆ? ಎಲ್ಲರೂ ನೀವೇ ಬಂದ್ರೆ ಹೆಂಗೋ? ಅಭಿಮಾನಿಗಳು ಮಾತಾಡಿ. ನಿಮ್ಮ ಹೆಸರು? ಶ್ವೇತಾ ಅಂತ ನನ್ನ ಹೆಸರು. ಇಲ್ಲೇ ಕೊಪ್ಪಳದಿಂದ ನಾವು. ಎಷ್ಟಿನಿಂದ ಸೇವೆ ಮಾಡ್ತಿದ್ದೀರಾ ಇಲ್ಲಿ? ನಾನು ಇವತ್ತಿಂದ ಬಂದಿದ್ದೀನಿ. ಸೇವೆ ಮಾಡ್ಕೊಂಡು ಎಷ್ಟು ಆಗುತ್ತೋ ಅಷ್ಟು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದೀನಿ. ತುಂಬಾ ಜನ ಈಗ ಕ್ರೌಡ್ ಜಾಸ್ತಿ ಆಗ್ತಾ ಇರುತ್ತಲ್ಲ ಹಾ, ಇನ್ಮೇಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಇಲ್ಲಿ ಕೊಪ್ಪಳದ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಗ್ ತುಂಬಾ ಖುಷಿ ಆಗುತ್ತಾ ನಮ್ಮೂರ್ ಜಾತ್ರೆ ಅಂದ್ರ. ಇಲ್ಲಿ ಜನ ಆಯ್ತು, ಆಮೇಲೆ ಇಲ್ಲಿ ಇದು ಗವಿಸಿದ್ದೇಶ್ವರ ಅಂದ್ರನ ಒಂಥರ ಖುಷಿ ನಮ್ಗ. ಹಾಗೆ ಇಲ್ಲಿ ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀವಿ. ಬಿಗ್ ಬಾಸ್ ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕನ್ನ. ಎಲ್ಲ ಗಿಲ್ಲಿನೇ. ಗಿಲ್ಲಿ, ರಕ್ಷಿತಾ ಇಬ್ರಲ್ಲಿ ಒಬ್ರು ಯಾರಾದ್ರೂ ಬರ್ಬೋದು. ಗಲ್ಲಿಯಲ್ಲೂ ಗಿಲ್ಲಿದೆ ಅವ. ಶೋಭಾ ಪಾಟೀಲ್, ಯಾವುದು? ಮುಂಡ್ರಿಗಿಂದ ಬಂದಿದ್ದೀವಿ. ಹಾ ಸರ್, ಗದಗ ಜಿಲ್ಲೆ ಬರುತ್ತೆ ಸರ್. ನಾವು ಒಂದು 15 ಜನ ಬಂದಿದ್ದೀವಿ ಸರ್. ಹಾ ರೀ. ಹಾಗೆ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ತುಂಬಾ ಒಂದು ಜನ ಇಲ್ಲಿ ಪ್ರಸಾದವನ್ನ ಸೇವನೆ ಮಾಡ್ತಾರೆ ಸರ್. ಇದು ಗವಿಸಿದ್ದೇಶ್ವರ ಸ್ವಾಮಿಯವರು ಭೂಲೋಕದಲ್ಲಿ ಸ್ವರ್ಗವನ್ನೇ ತಂದಿದ್ದಾರೆ. ಇಲ್ಲಿ ಎಲ್ಲರಿಗೂ ಲಕ್ಷವನ್ನು ದಾಟಿ ಇವಾಗ 15-20 ಲಕ್ಷ ಜನಕ್ಕೆ ದಿನಾಗ್ಲೂ ತಿಂಗಳ ಗಟ್ಟಲೆ 3 ಹೊತ್ತು ಅನ್ನ ದಾಸೋಹ ಅಂದ್ರೆ ಅದೇನ್ ಸಾಮಾನ್ಯನಾ? ಅಂತಿಂತವ್ರಿಗೆ ಆಗೋದೇ ಇಲ್ಲ. ಇದು ಈ ಭೂಲೋಕದಲ್ಲಿ ಸ್ವರ್ಗವನ್ನು ತಂದಿದ್ದಾರೆ ನಮ್ಮ ಸ್ವಾಮಿಗಳು. ಈ ಸ್ವಾಮಿಗಳು ಭೂಲೋಕದ ನಡೆದಾಡುವ ದೇವರು ಇವರು. ಇವರಿಂದ ನಾವು ಎಲ್ಲರೂ ಕಲಿಬೇಕಾಗಿದ್ದು ಬಹಳ ಇದೆ. ಇವರಿಗೆ ಆಶೀರ್ವಾದ
ಪಡ್ಕೊಂಡ್ರೆ ನಾವೇ ಧನ್ಯರು. ಓಕೆ, ಈ ಬಿಗ್ ಬಾಸ್ ನೋಡ್ತೀರಾ? ಇನ್ 3 ದಿನ ಇರೋದು. ಸರ್ ನೋಡ್ತೀವಿ. ಓಕೆ, ಯಾರು ಗೆಲ್ಬೇಕು? ಸರ್ ಗಿಲ್ಲಿ ಗೆಲ್ಬೇಕು ಸರ್. ಗಿಲ್ಲಿನಾ? ಹಾ. ಮತ್ತೆ ಕರ್ನಾಟಕ ಜನತೆಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ವೋಟಿಂಗ್ ಮಾಡಕ್ ಹೇಳ್ರಿ. ಹಾ ಸರ್, ಎಲ್ಲರೂ ಗಿಲ್ಲಿ ಅವ್ರಿಗೆ ಗಲ್ಲಿಯಲ್ಲಿ ಗಿಲ್ಲಿ ಅವ್ರು ಆಗ್ಲಿ, ಅವ್ರಿಗೋಸ್ಕರ ಎಲ್ಲರೂ ಪ್ರತಿಯೊಬ್ಬರು ವೋಟ್ ಮಾಡ್ಬೇಕು. ಕರ್ನಾಟಕ ಜನತೆ ಎಲ್ಲ ದೇಶದ ಜನತೆ ಕೂಡ ಪ್ರತಿಯೊಬ್ಬರು ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಿ. ಧನ್ಯವಾದಗಳು. ಮನಿಕಿನ ಹೆಚ್ಚು ಅಭಿಮಾನಿಗಳೇ ಜಾಸ್ತಿ ಗಿಲ್ಲಿಗೆ. ಅಲ್ಲ ಅದು ಅವ್ರಿಗೆ ಊಟಕ್ಕೆ. ಅಮ್ಮ, ಮತ್ತೆ ಬಿಗ್ ಬಾಸ್ ಬಗ್ಗೆ ಏನಾರು ಹೇಳ್ತೀರಾ? ಸರ್ ಗಿಲ್ಲಿ ಅವ್ರು ಗೆದ್ರೆ ಮುಂದಿನ ವರ್ಷ ನಮ್ಮ ಜಾತ್ರೆಯಲ್ಲಿ ಬಂದು ಅವ್ರ ಸೇವೆ ಮಾಡ್ಬೇಕು. ಅವರಲ್ಲಿ ನಾವು ಈಗ ಪ್ರಾರ್ಥನೆ ಮಾಡ್ಕೊತೀವಿ ಅವ್ರು ಗೆಲ್ಲಿ ಅಂತ. ಅವ್ರು ಬಂದು ಇಲ್ಲಿ ನಮ್ಮ ಸೇವಾ ಗವಿಸಿದ್ದೇಶ್ವರ ಸ್ವಾಮಿಯವ್ರ ಸೇವಾ ಮಾಡ್ಬೇಕಂತ ನಾ ಕೇಳ್ತೀನಿ. ಕೊಪ್ಪಳದ ಗಿಲ್ಲಿ ಗೆದ್ರೆ ನೀವು ದೇವರಲ್ಲಿ ಬೇಡ್ಕಂತಿದ್ದೀರಾ ಇಲ್ಲಿ ಹೌದು, ನಾವು ಗವಿಸಿದ್ದೇಶ್ವರ ಹತ್ರ. ಕೊಪ್ಪಳ ಜಾತ್ರೆಗೆ ನೆಕ್ಸ್ಟ್ ಬಂದು ಅವರು ಒಂದು 4-5 ದಿನ ಇಲ್ಲಿ ಸೇವಾ ಮಾಡ್ಲೇಬೇಕು. ಅವರು ಗೆದ್ದೇ ಗೆಲ್ತಾರೆ. ಗೆದ್ದೇ ಗೆಲ್ತಾರೆ. ಅಜ್ಜನ ಅವ್ರು ಸೇವೆ ಆಶೀರ್ವಾದ ಇದೆ. ಮಾಡೇ ಮಾಡ್ತಾನೆ ಅನ್ನೋ ವಿಶ್ವಾಸ ನಮಗೈತಿ. ಅಜ್ಜನ ಆಶೀರ್ವಾದ ಇದೆ. ಹೌದು, ಅಜ್ಜನ ಆಶೀರ್ವಾದ, ನಮ್ ಜನರ ಆಶೀರ್ವಾದ, ಹಾರೈಕೆಗಳೇ ಐತಿ ಅವ್ರಿಗೆ. 4 ದಿನ ಆಗ್ಲಿಲ್ಲದಷ್ಟು 1 ದಿನದ ಮಟ್ಟಿಗೆ ಆದ್ರೂ ಬಂದು ಸೇವೆ ಮಾಡಿ ಹೋಗ್ಬೇಕು. ಉತ್ತರ ಕರ್ನಾಟಕದ ಮಂದಿನೇ ಜಾಸ್ತಿ ಓಟ್ ಇದಾವ ಅವ್ರಿಗೆ. ಅವ್ರು ಇಲ್ಲಿ ಬಂದು ಸೇವಾ ಮಾಡ್ಬೇಕು. ಅವರು ಇಲ್ಲಿ ಗೆದ್ದೇಬೇಕು ಸರ್, ಖಂಡಿತ ಗೆಲ್ತಾರೆ. ವಿನ್ ಆದ ತಕ್ಷಣ ಇಲ್ಲಿ ಬರ್ಬೇಕು. ನೆಕ್ಸ್ಟ್ ಜಾತ್ರೆಗೆ ಅವ್ರದೇ ಫಸ್ಟ್ನೇ ದಿವಸ ಬರ್ಲೇಬೇಕು ಸರ್. ಮುಂದಿನ ಜಾತ್ರೆಗೆ ಅವ್ರು ಬರ್ಲೇಬೇಕು. ಗಿಲ್ಲಿ ಖಂಡಿತ ಗೆಲ್ಲೇಬೇಕು ಸರ್. ಈ ಗವಿಸಿದ್ದೇಶ್ವರ ನಮ್ಮ ಶ್ರೀ ಗವಿಸಿದ್ದೇಶ್ವರ ಇಲ್ಲಿ ಎಲ್ಲರಿಗೂ ಪ್ರಸಾದವನ್ನು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಈಗ ಲೈನ್ ಎಲ್ಲಿದೆ ಅಂದರೆ ನೋಡ್ಬೋದು, ಅಷ್ಟು ದೂರದಿಂದ ಲೈನ್ ಇದೆ, ಕ್ಯೂ ಇದೆ. ಈ ಕಡೆ ಬರ್ತಾ ಇದೆ ನೋಡ್ರಿ ಲೈನ್.
ಕರ್ನಾಟಕ